ದಿಲೀಪ್ ರಾಜ್ ಅವರಿಗೆ ಮೊನ್ನೆ ತಾನೇ ತೀರೋದ್ರು. ಇದೇ ಸಂದರ್ಭದಲ್ಲಿ ಮತ್ತೊಂದು ಸಿನಿಮಾ ರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು ಅಂತ ಕೂಡ ಇರ್ಬೋದು. ಹೌದು, ಮತ್ತೊಬ್ಬರು ಕನ್ನಡದ ಖ್ಯಾತ ಹಿರಿಯ ನಟರೊಬ್ಬರಿಗೆ ಕೊನೆ ಹೇಳಿದಿರುವಂಥದ್ದು. ಹಾಗಾದ್ರೆ ಯಾರಿದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ. ಇನ್ನು ದಿಲೀಪ್ ರಾಜ್ ಅವರು ತೀರಿ ಹೋಗಿ ಇನ್ನೂ ಒಂದು ವಾರ ಕಳೆದಿಲ್ಲ. ಇದೇ ಸಂದರ್ಭದಲ್ಲಿ ಕನ್ನಡದ ಖ್ಯಾತ ಹಿರಿಯ ನಟರೊಬ್ಬರು ಕೊನೆ ಸೆಳೆದಿದ್ದಾರೆ. ಕೇವಲ ಕನ್ನಡ ಸಿನಿಮಾದಲ್ಲಿ 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ಪುನೀತ್ ರಾಜ್ಕುಮಾರ್, ಉಪೇಂದ್ರ ರಾಜ್ ಜೊತೆ ಅಭಿನಯಿಸಿದಂಥ ಜಗ್ಗೇಶ್ವರ ಆಪ್ತ ಸ್ನೇಹಿತರಾಗಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ. ಅವರು ಬ್ಯಾಂಕ್ ಜನಾರ್ದನ್ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯ್ದೆ ಕೂಡ ಬಳಲ್ತಿದ್ರು. ಸುಮಾರು 4-5 ತಿಂಗಳಿಂದನೂ ಕೂಡ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಪಡೆಯುತ್ತಿದ್ದರು. ಐಸಿನಲ್ಲೇ ಸಾವು ಬದುಕಿನ ಹೋರಾಟವನ್ನು ಮಾಡ್ತಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಸದ್ಯ ಪತ್ನಿ ಮತ್ತು 2 ಮಕ್ಕಳು, 4 ಜನ ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಸದ್ಯ ಬನ್ನೇರುಘಟ್ಟದಲ್ಲಿಂದ ಚಿತಾಗಾರದಲ್ಲಿ ಸಂಜೆ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುವುದು ಅಂತ ಸದ್ಯ ಕುಟುಂಬದವರು ತಿಳಿಸಿರುವಂಥದ್ದು. ಇನ್ನು ಬ್ಯಾಂಕ್ ಜನಾರ್ದನ್ ಅವರು ಕೇವಲ ಸಿನಿಮಾ ಮಾತ್ರವಲ್ಲದೆ ರಂಗಭೂಮಿ ಕಲಾವಿದರಾಗಿ ಮತ್ತು ಸೀರಿಯಲ್ ರಂಗದ ಕಲಾವಿದರಾಗಿ ಕೂಡ ಕೆಲಸವನ್ನು ಕೂಡ ನಿರ್ವಹಿಸಿದರು. ಇವರು ಆತ್ಮಕ್ಕೆ ಶಾಂತಿ